ಫಿಶು ಕುದ್ರೆ ಅಲ್ಲೈತೆ ಮ್ಯಾಂಗೋ ಇಲ್ಲಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ, ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ಆಯಿತಾ. ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ. ಬೇಗ ಎದ್ದಿದ ತಕ್ಷಣ ದೇವ್ರ ಮುಖ ನೋಡಿ ಮುಂದಿನ ಕೆಲಸ ಶುರು ಮಾಡಬೇಕು. ತಿಂಡಿ ಏನು ಮಾಡೋದು ಅಂತ ರಾತ್ರಿನೇ ಪ್ರಿಪೇರ್ ಮಾಡಿದ್ದೆ, ರೆಡಿ ಮಾಡಿದ್ದೆ. ಬಾಗಿಲೆಲ್ಲ ಕಸ ಹೊಡೆದು ಬಾಗಿಲಿಗೆ ನೀರೆಲ್ಲ ಹಾಕಿ ಕಿಟಕಿ ಓಪನ್ ಮಾಡಿದ್ರೆ ತಣ್ಣ ಗಾಳಿ ಬರ್ತಾ ಇರುತ್ತೆ. ರಂಗೋಲಿ ಎಲ್ಲ ಬಿಟ್ಟು ಫೇಸ್ ವಾಶ್ ಮಾಡಿ ಬ್ರಷ್ ಮಾಡಿ ನೆಕ್ಸ್ಟ್ ಮುಂದಿನ ಕೆಲಸ ಏನಿದೆ ಅಂತ ನೋಡಬೇಕು. ನಮ್ಮನೆಯವ್ರು ಬೇಗನೆ ಎದ್ದು ವಾಕ್ ಹೋಗಿದ್ದಾರೆ ಇವತ್ತು. ತಣ್ಣಗೆ ಗಾಳಿ ಬೇರೆ ಬೀಸ್ತಿದೆ. ವೆಯ್ಟ್ ಚೆಕ್ ಮಾಡಿ ಬೆಳಗ್ಗೆನೆ ಬಿಸಿ ಬಿಸಿ ನೀರು ಫ್ರೆಶ್ ಕುಡಿದು ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದಾಗ ಅವರಿಗೂ ಬಿಸಿ ನೀರು ಬಾದಾಮಿ ಕೊಟ್ಟೆ. ನಮ್ಮನೇಲಿ ಮೊಸರು ಎಪ್ಪ ಹಾಕಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಗಟ್ಟಿ ಕೇಕ್ ಥರ ಆಗಿದೆ. ಸಕ್ಕತ್ತಾಗಿ ಬರುತ್ತೆ. ಬೆಣ್ಣೆ ಪ್ಯಾಕೆಟ್ ಹಾಲಿನೇ ನಂದಿನಿ. ಉಪ್ಪಿಟ್ಟು ಮಾಡೋಣ ಅಂತ ಬೆಳಗ್ಗೆನೇ ರೆಡಿ ಮಾಡಿ ನನ್ನ ಮಗನಿಗೆ ಉಪ್ಪಿಟ್ಟು ಮಾಡಿ ಮಗನಿಗೆ ಹಾಕ್ಕೊಟ್ಟೆ, ತಿಂತಾ ಇದ್ದಾನೆ. ನಮ್ಮ ಮನೆಯವರು ಅಷ್ಟೊತ್ತಿಗೆ ಹೊರಟ್ರು. ಅವ್ರಿಗೂ ಅನ್ನ ಸಾಂಬಾರೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ರು. ಅಷ್ಟರಲ್ಲಿ ಗುರುವಾರ ಬೇಗ ಟೈಮ್ ಆಗೋದೇ ಗೊತ್ತಾಗಲ್ಲ. ಸುಮಾಜಿ ಮನೆ ರಸ ಇಲ್ಲ. ಬಸವಣ್ಣ ಇತ್ತ ಅಲ್ಲಿ? ಪೊಲೀಸ್ ಅಣ್ಣ ಮತ್ತೆ ನಿನ್ನ ಭಾಷೆನೇ ನಂಗೆ ಅರ್ಥ ಆಗ್ತಾ ಇಲ್ಲ. ಪೂಜ್ಯಾಯ ಸತ್ಯಧರ್ಮ ಪೂಜ್ಯಾಯ. ಮುತ್ಕೊಡ, ಪ್ರೀತಿಯಿಂದ ಮುತ್ಕೊಡು ಬಂಗಾರ. ನೋಡೋಣ. ಅಯ್ಯೋ ನಿಂತ ಹಗ್ಗಿ ಹೆಂಗೆ ಕಡಿದ್ಯಾ? ಇನ್ನು ಮಗನೇ ತಿಂದರೆ ಕರ್ಕೊಂಡು ಹೋಗ್ತೀನಿ. ಊಟ ಆಯ್ತಾ? ಏನು ಊಟ? ನೀಟಾಗಿ ಹಾಕು. ಮಲ್ಕಂತೀಯ ಇವಾಗ? ಮಧ್ಯಾಹ್ನ 2 ಗಂಟೆ. ಇವಾಗ ಮಲ್ಗಕ್ಕೆ ರೆಡಿ ಆಗ್ತಾ ಇದ್ದಾನೆ. 2 ಗಂಟೆಯಿಂದ 4 ಗಂಟೆವರೆಗೂ ಮಲ್ಗ್ತಾನೆ. ಅಷ್ಟರಲ್ಲಿ ಮಧ್ಯಾಹ್ನ ಎಲ್ಲ ಊಟ ಆಯಿತು. ಊಟ ಆಗಿದ ತಕ್ಷಣ 4 ಗಂಟೆಗೇ ಎದ್ದ. ಅವನು ಎದ್ದಿದ ತಕ್ಷಣ ಬೆಡ್ಶೀಟ್ ಎಲ್ಲ ಮಡಚಿ ಹಾಕಿ ನೆಕ್ಸ್ಟ್ ಸಾಯಂಕಾಲ ಕೆಲಸ ಶುರು. ಮತ್ತೆ ಬನಾನಾ ಬೇಕಂತ ಹೇಳ್ದ, ಅದಕ್ಕೆ ಪಚ್ಚಬಾಳೆಹಣ್ಣು ಕೊಟ್ಟೆ. ಸೊ ಮಜ್ಜಿಗೆ ಕಡ್ದೆ. ಇಲ್ಲಿ ನೋಡಿ, ಇಲ್ಲಿ ಬೆಣ್ಣೆ ಹೆಂಗೆ ಬಂದಿದೆ ಅಂತ. ನೋಡಿ, ನಾನೇ ಮನೆಯಲ್ಲೇ ಮಾಡ್ತೀನಿ. ಇದು ಪ್ಯಾಕೆಟ್ ಹಾಲಿದ್ದೆ, ಹಸು ಹಾಲೇನಲ್ಲ, ಪ್ಯಾಕೆಟ್ ಹಾಲಿಂದೆ. ಸಕ್ಕದಾಗಿ ಬಂದಿದೆ ಬೆಣ್ಣೆ. ಇದು 1 ಲೀಟ್ರ್ ಹಾಲು, ಅದಕ್ಕೆ ಅಷ್ಟು ಬೆಣ್ಣೆ ಬಂದಿದೆ. ಆಲ್ರೆಡಿ ಇಷ್ಟ ಆಗ್ಬಿಟ್ಟೈತೆ. ಮಜ್ಜಿಗೆನ ಕಡ್ದಿದ ತಕ್ಷಣ ಸೋಸಿ ಇಡಬೇಕು. ಸೋಸಿ ಇಟ್ರೇ ಮಜ್ಜಿಗೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಅದ್ರ ಮೇಲೆ ಕೆನೆ ಇರುತ್ತಲ್ಲ, ಮಜ್ಜಿಗೆ ತುಂಬ ಹುಳಿಯಾಗಿಬಿಡುತ್ತೆ. ಆಮೇಲೆ ಸಾಯಂಕಾಲ ಆಗ್ತಿದ್ದ ತಕ್ಷಣ ಮಜ್ಜಿಗೆ ಎಲ್ಲ ಕಡ್ದು ಇಟ್ಟು ಕಸ ಹೊಡೆದು ಮುಖ ತೊಳ್ಕೊಂಡು ನನ್ನ ಮಗ ಅಲ್ಲೇ ನಾಯಿ ನೋಡೋಕೆ ಹೋಗೋಣ, ವಾಕ್ ಹೋಗೋಣ ಅಂತಿದ್ದ. ಅಷ್ಟರಲ್ಲಿ ಆಲ್ರೆಡಿ ರೆಡಿ ಆದೆ. ಎಣ್ಣೆ ಹಚ್ಕೊಂಡಿರೋದಕ್ಕೆ ಕೂದಲು ಸಣ್ಣ ಕಾಣಿಸ್ತಿದೆ. ಕೂದಲು ತಲೆ ಸ್ನಾನ ಮಾಡೋಕೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಮಾಡ್ತಾರ ಹಂಗೆ ನೋಡಿ. ನನ್ನ ಮಗನ ಬರೀ ಇದ್ದೇ ಕೆಲಸ, ಬರೀ ಇದೆ ಎಲ್ಲ ಹಾಳು ಮಾಡೋದೇ ಕೆಲಸ. ಕಿಚನ್ ಇಷ್ಟು ಕ್ಲೀನ್ ಇದ್ದರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ. ಹೇಳು ಥ್ಯಾಂಕ್ ಯು ಮಮ್ಮಿ. ಏನು ಆಟ ಆಡಬೇಕು? ರಾಕ್ ಪೇಪರ್ ಸೀಸರು. ನೆನ್ನೆ ಆಟ ಆಡಿದ್ವಲ್ಲ ಅದನ್ನ. ನೆನ್ನೆ ಆಟ ಆಡಿದ್ವಲ್ಲ. ಚಾಟ್ ತಗೊಂಬಲ್ಲ. ಸರಿ ಮತ್ತೆ ಏನು ಕೇಳು.
ಹಿಂಗೆ ಆಡ್ತಾವೆ ಇವು. ಅಯ್ಯಪ್ಪ. ಹಿಂಗೆ ಮಮ್ಮಿ ಇಷ್ಟನಾ ಪಪ್ಪ ಇಷ್ಟನಾ? ನಡಿ ಆಚೆಗೆ. ನಾನು ಇಷ್ಟನಾ? ಹಂಗಾರಿಲ್ಲೇ ಇರು. ಹಾಂ ನಡಿ ಮನೆಯಿಂದ ಆಚೆಗೆ. ಹೇಳು ನಿಂಗೆ ಅದ್ರಲ್ಲಿ ಏನೇನು ಗೊತ್ತೇಳು? ಏನೇನು ಗೊತ್ತದ್ರಲ್ಲಿ ಹೇಳು. ಅದರಲ್ಲೇ ಗೊತ್ತೇಳು. ಅದರಲ್ಲೇ ಏನು ಗೊತ್ತು ನಿಂಗೆ ಹೇಳು. ಹೇಳು ಅಲ್ಲಿ ಏನೇನೈತೆ ಹೇಳು. ಹೇಳು ಮಾ. ಹಾಂ ಹಾಂ ಫಿಶು ಕುದ್ರೆ ಅಲ್ಲೈತೆ. ಮ್ಯಾಂಗೋ ಇಲ್ಲಿ. ಜಗ್ಗಲ್ಲಿ ಜಗ್ಗು ಜಗ್. ಅವಲು ಅವಲ್. ವಾಚ್ 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 ಅಲ್ಲೈತೆ. ಸಂಜೆ ಒಂದು 5:30 6 ಗಂಟೆ ಆಯಿತು. ಹಾಕೋಗೋಣ ಅಂತ ಅಲ್ಲಿ ನಾಯಿ ನೋಡ್ಬಿಟ್ಟ. ನಾಯಿ ಅಲ್ಲಿ ಮರಿ ಹಾಕ್ಬಿಟ್ಟೈತೆ. ಒಂದು 10 ಚಿಕ್ಕ ಚಿಕ್ಕ ಮರಿಗಳಿದೆ. ಅದು ನೋಡಿದ್ರಂತೂ ಫುಲ್ಲು ಖುಷಿ. ಅಷ್ಟೋ ತನಕ ಮನೇಲಿ ಆಟ ಆಡಿ ಇವಾಗ ಇಟ್ಕೊಳ್ಳೋಣ ಅಂತ ಅವ್ನಿಗೆ ತುಂಬ ಇಷ್ಟ ಅವನಿಗೆ. ಹಾಗಾಗಿ ಅದಕ್ಕೆ ಬಿಸ್ಕೆಟ್ ಕೊಡು ಅಂತ ದಿನ ಇದು ಮಾಡ್ತಾನೆ. ಹಂಗಾಗಿ ದಿನ ಸಾಯಂಕಾಲ ಒಂದು ಟೈಮು, ನೈಟ್ ಊಟ ಆದಮೇಲೆ ಒಂದು ಟೈಮ್ ವಾಕ್ ಕರ್ಕೊಂಡು ಹೋಗ್ತೀವಿ. ಅದಂತೂ ಆಡ್ತಾ ಇರ್ತಾನೆ. ಆ ನಾಯಿಗಳು ಸಿಗಲ್ಲ ಮಾಡಲ್ಲ. ಅವನಿಗೆ ಸಖತ್ ಫೇವ್ರೆಟ್ ನಾಯಿಗಳಂದರೆ. ಅಲ್ಲಿ ಮನೆ ಹತ್ರ ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕೆ ಆಗಲಿಲ್ಲ ನೋಡಿ. ಚೆನ್ನಾಗಿ ನಾಯಿ ಯಾವಾಗಲೂ ನಾಯಿ ಅಂತಲೇ ಇರ್ತಾನೆ. ನಮ್ಮ ಮನೆಯಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ನಾಯಿ ತರೋ ಹಂಗಿಲ್ಲ. ಹಾಗಾಗಿ ನಾಯಿ ಸಾಕಿಲ್ಲ. ಮನೆಗೆ ತೊಗೊಂಡೋಗೋಣ ಅಂತಿದ್ದ. ಆ ನಾಯಿ ಎತ್ಕೊಂಡಿದ್ದ ತಕ್ಷಣ ಓಡಿ ಬಂದ್ಬಿಡ್ತು. ಹಂಗಾಗಿ ಬೇಡ ಅಂದರೂ ಕೇಳ್ತಾನೇ ಇಲ್ಲ. ಹಂಗೂ ಕೊನೆಗೂ ಒಂದು ಎತ್ಕೊಂಡೇ ಬಿಟ್ಟ. ತೊಗೊಂಡೋಗೋಣ, ನಂಗೆ ಇದು ಬೇಕು ಅಂತ. ನೋಡಿ ಫೋಟೋ ಹಾಕ್ತೀನಿ ಚೆನ್ನಾಗಿ ಬಂದಿದೆ ಅಂತ. ಒಂದು ಫೋಟೋ ತೆಗಿ ಮಮ್ಮಿ, ಫೋಟೋ ತೆಗಿ ಅಂತಿದ್ದ. ನೀನೆ ಅವನಿಗಂತ ಪೇಸ್ಟ್ ಕೊಟ್ಟು ತಗೊಬಂದಿದ್ದೆ. ಅದರಲ್ಲಿ ಡ್ರಾಯಿಂಗ್ ಇತ್ತಂತ ಮಾಡಿದ್ದ. ಹಂಗಾಗಿ ನೈಟು ಒಂದು 8:30 ಆಗಿತ್ತು. ಅವ್ರಿಗೂ ಊಟ ಕೊಟ್ಟು ನಾನು ಊಟ ಮಾಡಿದೆ. ಸೊ ಅಲ್ಲಿ ನಾಯಿ ಇತ್ತಲ್ಲ, ಅಲ್ಲೇ ಒಂದು ಹೂವಿನ ಗಿಡ ಇತ್ತು, ಚೆನ್ನಾಗಿ ಬರ್ತಾಯಿತ್ತು. ಇದು ಫೇವ್ರೆಟ್ ನನಗೆ. ಹೂವು ಪೂಜೆಗೆ ಇಟ್ಟರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಂಜೆವರೆಗೂ ಬರಲ್ಲ, ಆದ್ರೂ ಚೆನ್ನಾಗಿರುತ್ತೆ. ನೈಟ್ ಎಲ್ಲರೂ ರೊಟ್ಟಿ ಮಾಡಿದ್ದೆ. ರೊಟ್ಟಿ ಮತ್ತು ಮಸಾಲೆ ರೊಟ್ಟಿ ಮತ್ತು ಚಟ್ನಿ ತಿಂದು ಅವನು ಕರ್ಕೊಂಡು ನಾನು ತಿಂದು ಅವನು ಕರ್ಕೊಂಡು ಸಾಯಂಕಾಲ ವಾಕ್ ಹೋದ್ವಿ. ಏಯ್ ಅದ್ರ ಕಚ್ಚೋತು ಕಣೋ, ಬರಲ್ವಾ? ಬೆಳಗ್ಗೆ ತಿಂಡಿಗೆ ಬಾದಾಮಿ ಮತ್ತು ಬಟಾಣಿ ನೆನೆ ಹಾಕ್ತೆ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಚಾನಲ್ ಕಮೆಂಟ್ ಮಾಡಿ.